ಸಿಬಿ ಆರ್ಸಿಬಿ ತಂಡದ ಪ್ರಮುಖ ಆಲ್ರೌಂಡರ್ ಆಗಿರುವ ಕೃನಾಲ್ ಪಾಂಡ್ಯ ಅವರ ಬಗ್ಗೆ ರೋಚಕ ಸಂಗತಿಗಳು ಇಲ್ಲಿವೆ. ಕೃನಾಲ್ ಈಗ ಕೇವಲ ಆಟಗಾರನಲ್ಲ, ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಒಬ್ಬ ಮ್ಯಾಚ್ ವಿನ್ನರ್. ಕೃನಾಲ್ ಪಾಂಡ್ಯ ಆರ್ಸಿಬಿ ತಂಡದ ಸ್ಪಿನ್ ಮಾಂತ್ರಿಕ. ದೃಶ್ಯ 1: ಆರ್ಸಿಬಿ ಎಂಟ್ರಿ ಮತ್ತು ಚಾಂಪಿಯನ್ ಪಟ್ಟ. 2025ರ ಐಪಿಎಲ್ ಹರಾಜಿನಲ್ಲಿ ಆರ್ಸಿಬಿ ತಂಡವು ಕೃನಾಲ್ ಅವರನ್ನು ₹5.75 ಕೋಟಿಗೆ ವರದಾನವಾಯಿತು. ಐಪಿಎಲ್ 2025ರ ಹೀರೋ ಪಂಜಾಬ್ ಕಿಂಗ್ಸ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಕೃನಾಲ್ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿ ಆರ್ಸಿಬಿ ತಂಡವು ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಫೈನಲ್ ಪಂದ್ಯದ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಇವರ ಪಾಲಾಯಿತು. ದೃಶ್ಯ 2ರಿಂದ 2026ರ ಹೊಸ ಸೀಸನ್ನ ಸಿದ್ಧತೆ. ಈಗ ಮಾರ್ಚ್ 2026, ಐಪಿಎಲ್ ಹೊಸ ಸೀಸನ್ ಆರಂಭವಾಗುತ್ತಿದ್ದು, ಕೃನಾಲ್ ಪಾಂಡ್ಯ ಆರ್ಸಿಬಿ ತಂಡದ ಅತ್ಯಂತ ವಿಶ್ವಾಸಾರ್ಹ ಆಟಗಾರನಾಗಿ ಮೈದಾನಕ್ಕಿಳಿಯುತ್ತಿದ್ದಾರೆ. ತಂಡದ ಸಮತೋಲನ ವೆಂಕಟೇಶ್ ಅಯ್ಯರ್ ಅವರೊಂದಿಗೆ ಕೃನಾಲ್ ಆರ್ಸಿಬಿ ತಂಡದ ಆಲ್ರೌಂಡರ್ ಶಕ್ತಿಯಾಗಿದ್ದಾರೆ. ಸ್ಥಿರ ಪ್ರದರ್ಶನ, ವಿಜಯ್ ಹಜಾರೆ ಟ್ರೋಫಿ ಮತ್ತು ದೇಶೀಯ ಕ್ರಿಕೆಟ್ನಲ್ಲಿ ಬರೋಡಾ ತಂಡದ ಪರವಾಗಿ ಶತಕ ಮತ್ತು ವಿಕೆಟ್ ಕಿತ್ತು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ದೃಶ್ಯ 3: ವೈಯಕ್ತಿಕ ಜೀವನ ಮತ್ತು ಪಾಂಡ್ಯ ಬ್ರದರ್ಸ್ ವಿವಾದ. ಇತ್ತೀಚೆಗೆ ಮಾರ್ಚ್ 2026, ಕೃನಾಲ್ ಮತ್ತು ಅವರ ಸಹೋದರ ಹಾರ್ದಿಕ್ ಪಾಂಡ್ಯ ನಡುವಿನ ಬಾಂಧವ್ಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಟಿ20 ವಿಶ್ವಕಪ್ 2026ರಲ್ಲಿ ಹಾರ್ದಿಕ್ ಪಾಂಡ್ಯ ಭಾರತ ತಂಡಕ್ಕೆ ಜಯ ತಂದುಕೊಟ್ಟರೂ ಕೃನಾಲ್ ಅವರು ಯಾವುದೇ ಅಭಿನಂದನಾ ಸಂದೇಶ ಹಾಕದಿರುವುದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಕೃನಾಲ್ ಅವರು ತಮ್ಮ ವೈಯಕ್ತಿಕ ಜೀವನಕ್ಕಿಂತ ಹೆಚ್ಚಾಗಿ ಆರ್ಸಿಬಿ ಮತ್ತು ತಮ್ಮ ಕ್ರಿಕೆಟ್ ಅಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಕೃನಾಲ್ ಪಾಂಡ್ಯ ಅವರ ಪವರ್ ಪಾಯಿಂಟ್ಸ್. ವೈಶಿಷ್ಟ್ಯ, ವಿವರಣೆ. ಬ್ಯಾಟಿಂಗ್: ಎಡಗೈ ಬ್ಯಾಟರ್ ಆಗಿ ಕೊನೆಯ ಓವರ್ಗಳಲ್ಲಿ ಸಿಕ್ಸರ್ ಸಿಡಿಸುವ ಸಾಮರ್ಥ್ಯ. ಬೌಲಿಂಗ್: ರನ್ ನಿಯಂತ್ರಿಸುವಲ್ಲಿ ಚತುರ, ಇಕನಾಮಿಕ್ ಬೌಲರ್. ಫೀಲ್ಡಿಂಗ್: ಪಾಯಿಂಟ್ ಮತ್ತು ಕವರ್ಸ್ನಲ್ಲಿ ಅತಿ ವೇಗವಾಗಿ ಚೆಂಡನ್ನು ತಡೆಯುವ ಫೀಲ್ಡರ್. ಪಾಂಡ್ಯ ಅವರ ಆಟ ಮತ್ತು ವ್ಯಕ್ತಿತ್ವ ಮೌಲ್ಯಯುತ ಆಟಗಾರನನ್ನಾಗಿ ಮಾಡಿದೆ. 1. ರನ್ ನಿಯಂತ್ರಿಸುವ ಚತುರ, ಇಕಾನಮಿ ಕಿಂಗ್. ಟಿ20 ಕ್ರಿಕೆಟ್ನಲ್ಲಿ ವಿಕೆಟ್ ಪಡೆಯುವುದು ಎಷ್ಟು ಮುಖ್ಯವೋ, ರನ್ ಬಿಟ್ಟುಕೊಡದಿರುವುದು ಅಷ್ಟೇ ಮುಖ್ಯ. ಕೃನಾಲ್ ಪಾಂಡ್ಯ ಅವರ ಬೌಲಿಂಗ್ ಶೈಲಿ ವಿಭಿನ್ನವಾಗಿದೆ. ಅವರು ಚೆಂಡನ್ನು ಹೆಚ್ಚು ಸ್ಪಿನ್ ಮಾಡುವ ಬದಲು ವಿಕೆಟ್ನ ನೇರಕ್ಕೆ ಫ್ಲಾಟ್ ಅಂಡ್ ಫಾಸ್ಟ್ ಎಸೆಯುತ್ತಾರೆ. ಇದರಿಂದ ಬ್ಯಾಟರ್ಗಳಿಗೆ ದೊಡ್ಡ ಶಾಟ್ಗಳನ್ನು ಹೊಡೆಯಲು ಜಾಗ ಸಿಗುವುದಿಲ್ಲ. ಡೇಟಾ: ಇವರ ಎಕಾನಮಿ ರೇಟ್ ಸಾಮಾನ್ಯವಾಗಿ 7.5ಕ್ಕಿಂತ ಕಡಿಮೆ ಇರುತ್ತದೆ. ಇದು ಚಿನ್ನಸ್ವಾಮಿ ಮೈದಾನದಂತಹ ಚಿಕ್ಕ ಸ್ಟೇಡಿಯಂನಲ್ಲಿ ಬಹಳ ದೊಡ್ಡ ಸಾಧನೆ. 2. ಎಡಗೈ ಬ್ಯಾಟಿಂಗ್ನ ಫಿನಿಶರ್ ಅವತಾರ. ಆರ್ಸಿಬಿ ತಂಡಕ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಒಬ್ಬ ಎಡಗೈ ಆಟಗಾರನ ಅವಶ್ಯಕತೆ ಸದಾ ಇತ್ತು. ಕೃನಾಲ್ ಆ ಜಾಗವನ್ನು ತುಂಬಿದ್ದಾರೆ. ಇವರು ಕೇವಲ ಪವರ್ ಹಿಟ್ಟರ್ ಅಲ್ಲ, ಬದಲಾಗಿ ಒತ್ತಡದ ಸಮಯದಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ತೆಗೆದುಕೊಂಡು ಇನ್ನಿಂಗ್ಸ್ ಕಟ್ಟಬಲ್ಲರು. ಮುಂಬೈ ಇಂಡಿಯನ್ಸ್ ಪರ ಆಡುವಾಗ ಅವರು ತೋರಿದ ಅಬ್ಬರದ ಬ್ಯಾಟಿಂಗ್ ಈಗ ಬೆಂಗಳೂರು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. 3. ಮೈದಾನದಲ್ಲಿನ ಅಗ್ರೆಸಿವ್ ವ್ಯಕ್ತಿತ್ವ. ಕೃನಾಲ್ ಪಾಂಡ್ಯ ಎಂದರೆ ಅಲ್ಲಿ ಭಾವನೆಗಳ ಅಬ್ಬರ ಇರುತ್ತದೆ. ವಿಕೆಟ್ ಪಡೆದಾಗ ಅವರು ಸಂಭ್ರಮಿಸುವ ರೀತಿ ಅಥವಾ ಫೀಲ್ಡಿಂಗ್ನಲ್ಲಿ ಮಿಸ್ ಆದಾಗ ಅವರು ತೋರುವ ಆವೇಶ ಅವರ ಗೆಲ್ಲುವ ಹಠವನ್ನು ತೋರಿಸುತ್ತದೆ. ಅವರು ತಂಡದ ಯುವ ಆಟಗಾರರಿಗೆ ಸದಾ ಮಾರ್ಗದರ್ಶನ ನೀಡುತ್ತಾ ಮೈದಾನದಲ್ಲಿ ಒಬ್ಬ ನಾಯಕನಂತೆ, ಲೀಡರ್ ವಿದೌಟ್ ಅ ಟೈಟಲ್ ಕಾಣಿಸಿಕೊಳ್ಳುತ್ತಾರೆ. 4. ಬರೋಡಾ ತಂಡದ ಸಾರಥ್ಯದ ಅನುಭವ. ದೇಶೀಯ ಕ್ರಿಕೆಟ್ನಲ್ಲಿ ಬರೋಡಾ ತಂಡವನ್ನು ಮುನ್ನಡೆಸಿದ ಅನುಭವ ಇವರಿಗಿದೆ. ಇತ್ತೀಚೆಗೆ ವಿಜಯ ಹಜಾರೆ ಟ್ರೋಫಿಯಲ್ಲಿ 2025ರಿಂದ 26 ಹೈದರಾಬಾದ್ ವಿರುದ್ಧ ಅವರು ಬಾರಿಸಿದ 109 ರನ್ಗಳು ಅವರ ಬ್ಯಾಟಿಂಗ್ ಫಾರ್ಮ್ ಎಷ್ಟು ಭೀಕರವಾಗಿದೆ ಎಂಬುದಕ್ಕೆ ಸಾಕ್ಷಿ. ಬೌಲಿಂಗ್ನಲ್ಲಿಯೂ ಅವರು ಸತತವಾಗಿ ವಿಕೆಟ್ ಪಡೆಯುತ್ತಿದ್ದಾರೆ. ಕೃನಾಲ್ ಪಾಂಡ್ಯ ಅವರ ಬಗ್ಗೆ ನಿಮಗಿರಲಿ ಈ ವಿಶೇಷ ಮಾಹಿತಿ. ವಿಶೇಷತೆ, ವಿವರಣೆ. ಡೆಬ್ಯೂ ಮ್ಯಾಜಿಕ್. ಭಾರತದ ಪರ ತಮ್ಮ ಮೊದಲ ಏಕದಿನ ಓಡಿಐ ಪಂದ್ಯದಲ್ಲೇ ಅತಿ ವೇಗದ ಅರ್ಧಶತಕ ಬಾರಿಸಿದ ದಾಖಲೆ ಇವರ ಹೆಸರಲ್ಲಿದೆ. ಬೆಂಗಳೂರು ನಂಟು. ಆರ್ಸಿಬಿ ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ನಮ್ಮ ಕೃನಾಲ್ ಎಂದು ಕರೆಯಲು ಶುರು ಮಾಡಿದ್ದಾರೆ. ಫ್ಯಾಮಿಲಿ ಕ್ರಿಕೆಟ್. ಹಾರ್ದಿಕ್ ಮತ್ತು ಕೃನಾಲ್ ಇಬ್ಬರು ಒಟ್ಟಿಗೆ ಬೆಳೆದು ಬಂದ ರೀತಿ ಅನೇಕ ಯುವಕರಿಗೆ ಸ್ಫೂರ್ತಿ. ಇವು ಪ್ರಸ್ತುತ ಆರ್ಸಿಬಿ ತಂಡದ ಪರಿಸ್ಥಿತಿಯನ್ನು ವಿವರಿಸುತ್ತವೆ. 1. ಆರ್ಸಿಬಿ ಪಾಲಿನ ಲಕ್ಕಿ ಚಾರ್ಮ್, ದಿ ಹಿಸ್ಟರಿ ಮೇಕರ್. ಕೃನಾಲ್ ಪಾಂಡ್ಯ ಈಗ ಕೇವಲ ಆಟಗಾರನಲ್ಲ, ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಇತಿಹಾಸ ಸೃಷ್ಟಿಸಿದ ನಾಯಕ. ವಿಶ್ವ ದಾಖಲೆ. ಐಪಿಎಲ್ ಇತಿಹಾಸದಲ್ಲಿ 2 ಬಾರಿ ಫೈನಲ್ ಪಂದ್ಯದ ಶ್ರೇಷ್ಠ ಆಟಗಾರ, ಪ್ಲೇಯರ್ ಆಫ್ ದಿ ಮ್ಯಾಚ್ ಇನ್ ಫೈನಲ್ ಪ್ರಶಸ್ತಿ ಗೆದ್ದ ಮೊದಲ ಆಟಗಾರ ಇವರು.
2017ರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಮತ್ತು 2025ರಲ್ಲಿ ಆರ್ಸಿಬಿ ಪರ. ಕಳೆದ ಸೀಸನ್ ಐಪಿಎಲ್ 2025 ಆರ್ಸಿಬಿ ಚಾಂಪಿಯನ್ ಆಗುವಲ್ಲಿ ಕೃಣಾಲ್ ಅವರ ಪಾತ್ರ ಬಹಳ ದೊಡ್ಡದು. ಇವರು 17 ವಿಕೆಟ್ ಪಡೆದಿದ್ದಲ್ಲದೆ ಫೈನಲ್ನಲ್ಲಿ ಕೇವಲ 17 ರನ್ ನೀಡಿ 2 ಪ್ರಮುಖ ವಿಕೆಟ್ ಕಿತ್ತು ಪಂಜಾಬ್ ಕಿಂಗ್ಸ್ ತಂಡವನ್ನು ಕಟ್ಟಿಹಾಕಿದ್ದರು. 2026ರ ಹೊಸ ಸೀಸನ್ ಏನೆಲ್ಲಾ ಬದಲಾವಣೆ? ಈಗ ಮಾರ್ಚ್ 21, 2026 ಐಪಿಎಲ್ ಆರಂಭಕ್ಕೆ ಇನ್ನು ಕೇವಲ 1 ವಾರ ಬಾಕಿ ಇದೆ. ಮಾರ್ಚ್ 28ಕ್ಕೆ ಮೊದಲ ಪಂದ್ಯ. ತಂಡದ ಬೆನ್ನೆಲುಬು ರಜತ್ ಪಾಟಿದಾರ್ ನೇತೃತ್ವದ ಆರ್ಸಿಬಿ ತಂಡದಲ್ಲಿ ಕೃಣಾಲ್ ಒಬ್ಬ ಪ್ರಮುಖ ಆಲ್ರೌಂಡರ್ ಆಗಿ ಮುಂದುವರಿಯುತ್ತಿದ್ದಾರೆ. ಹೊಸ ಕಾಂಬಿನೇಷನ್ ನಿತೇಶ್ ಅಯ್ಯರ್ ಅವರು ತಂಡಕ್ಕೆ ಸೇರ್ಪಡೆಯಾಗಿರುವುದರಿಂದ ಕೃಣಾಲ್ ಮತ್ತು ವೆಂಕಿ ಜೋಡಿಯು ಮಧ್ಯಮ ಕ್ರಮಾಂಕದಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಶಕ್ತಿಯಾಗಲಿದೆ. ನಿನ್ನ ಕನಸು ದೂರ ಹೋದಿತ್ತು, ಆದರೆ ನೆಲಕ್ಕಿಳಿದಿಲ್ಲ. ಆ ದಿನ ಆದಿತ್ಯ ಕಲಿತದ್ದು, ಕನಸುಗಳು ಕೆಲವೊಮ್ಮೆ ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ಅವು ಕಳೆದು ಹೋಗುವುದಿಲ್ಲ.